ಬಸವ ಅಲ್ಲಮಾದಿ ಪ್ರಣೀತವಾಗಿರುವಂತಹ ಶಿವಯೋಗ ಅಂದರೆ ಧ್ಯಾನ ಪರಂಪರೆ. ಬಸವಾದಿ ಶರಣರಿಗೂ ಜಗತ್ತಿನ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಈ ಸಂದರ್ಭದಲ್ಲಿ ಬಯಸುತ್ತಾ, ಧ್ಯಾನಾಸಕ್ತರಾಗಿರುವಂಥ ನೀವೆಲ್ಲರೂ ಅತ್ಯಂತ ಕುತೂಹಲಭರಿತರಾಗಿ ಈ ಶಿವಯೋಗವನ್ನು ಆಸ್ವಾದಿಸಬೇಕು ಅನ್ನುವಂತಹ ಆಸಕ್ತಿಯಿಂದ ನೀವೆಲ್ಲರೂ ನಿರೀಕ್ಷೆಯಲ್ಲೇ ಇರುವಂತೆ ಕಾಣ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಶಿವಯೋಗದ ಸಂದರ್ಭದಲ್ಲಿ ಮುಂಜಾನೆಯ ಈ ಸಮಯದಲ್ಲಿ ಶುಭಾಶಯಗಳೊಂದಿಗೆ ಶರಣು ಹೇಳುತ್ತಾ, ಧ್ಯಾನಾಸಕ್ತರೆ, ಜೀವನದಲ್ಲಿ ಅದೆಷ್ಟೋ ವಿಚಾರಗಳು, ಅವುಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ, ಅರಿಯಬೇಕಾಗುತ್ತದೆ, ಜಾಗೃತಿಯನ್ನು ಉಂಟು ಮಾಡಿಕೊಳ್ಳಬೇಕಾಗುತ್ತದೆ. ಆ ದಿಸೆಯಲ್ಲಿ ಪ್ರಶ್ನೋತ್ತರ ಅನ್ನುವಂತಹದ್ದು ಒಂದು ಉಪಕ್ರಮ. ಸಂದೇಹ, ಸಂಶಯಗಳು ಎಲ್ಲರ ಬದುಕನ್ನು ಕಾಡ್ತಾ ಇರ್ತವೆ. ಅಂತಹ ಸಂದೇಹಗಳಾಗಿ ಉಳಿಯಬಾರದು. ಪ್ರತಿಯೊಂದು ಸಂದೇಹಕ್ಕೂ ಸಮಾಧಾನವನ್ನ, ಅರ್ಥಾತ್ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ನಾವು ತಂದುಕೊಳ್ಳಬೇಕು. 12ನೇ ಶತಮಾನದಲ್ಲಿ ಬಸವ ಅಲ್ಲಮಾದಿ ಶರಣರು ಅನುಭವ ಮಂಟಪದ ಮುಖಾಂತರವಾಗಿ ಜೀವನಕ್ಕೆ ಸಂಬಂಧಿಸಿದ, ಜಗತ್ತಿಗೆ ಸಂಬಂಧಿಸಿದ, ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂಥ ಎಷ್ಟೋ ನ್ಯೂನತೆಗಳನ್ನು, ತಪ್ಪು ತಡೆಗಳನ್ನು, ಅಂಕು ಡೊಂಕುಗಳನ್ನು ತಿದ್ದಿದರು. ಯಾವುದರ ಮುಖಾಂತರವಾಗಿ? ಅವರು ಅನುಸರಿಸಿದಂತಹ ರುಜುಮಾರ್ಗವೆಂದರೆ ಅನುಭವ ಪ್ರಸಂಗ. ಅದರಲ್ಲಿಯೂ ಜಿಜ್ಞಾಸೆಗೆ ಒಳಗಡೆಯಾಗಿರುವಂಥವರು ಪ್ರಶ್ನೆಯನ್ನ ಕೇಳುವರು, ಅನುಭಾವಿಗಳಾದಂಥವರು ಆ ಪ್ರಶ್ನೆಗಳಿಗೆ ಸೂಕ್ತವಾದ, ಸಮಂಜಸವಾದ ಉತ್ತರವನ್ನು ನೀಡುವುದು. ಒಂದು ಹಂತದಲ್ಲಿ ಉತ್ತರದಾಯಿತ್ವ ಅನ್ನುವಂತಹದ್ದು ಅವರ ಬದುಕಿನಲ್ಲಿ ನೆಲೆಗೊಂಡಿತ್ತು. ಅನುಭವ ಮಂಟಪದ ಕಲಾಪದ ಮುಖಾಂತರವಾಗಿ ಎಷ್ಟೋ ಸಮಸ್ಯೆಗಳು ಎದುರಾದವು, ಅದರಂತೆ ಪ್ರಶ್ನೆಗಳೂ ಎದುರಾದವು. ಅಂತ ಪ್ರಶ್ನೆಗಳನ್ನ, ಸವಾಲುಗಳನ್ನ, ಸಮಸ್ಯೆಗಳನ್ನ ಪರಸ್ಪರ ಚರ್ಚೆಯ ಮುಖಾಂತರವಾಗಿ, ಚಿಂತನೆಯ ಮುಖಾಂತರವಾಗಿ ನೋಡಿ, ಕಾನ್ಸಂಟ್ರೇಷನ್, ಧ್ಯಾನ, ಏಕಾಗ್ರತೆ, ಅದು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ಕಂಟೆಂಪ್ಲೇಷನ್. ಕನ್ಸಂಟ್ರೇಷನ್ ಲೀಡ್ಸ್ ಟುವರ್ಡ್ಸ್ ಕಂಟೆಂಪ್ಲೇಷನ್. ಈ ಧ್ಯಾನವು ನಮ್ಮನ್ನ ಚಿಂತನೆಯ ಕಡೆಗೆ ಕೊಂಡೊಯ್ಯುತ್ತದೆ. ಹಾಗಾಗಿ ಬದುಕಿಗೆ ನಮಗೆ ಇವತ್ತು ಬೇಕಾಗಿರುವುದು ಕಾನ್ಸಂಟ್ರೇಷನ್, ಬದುಕನ್ನ ಎತ್ತರಿಸಿಕೊಳ್ಳುವಂತಹ ದಿಸೆಯಲ್ಲಿ ಕಂಟೆಂಪ್ಲೇಷನ್.
ಅತ್ಯಗತ್ಯವಾಗಿರುವಂತಹ ಚಿಂತನೆಗಳು. ಅನುಭವ ಮಂಟಪದ ಕಲಾಪ ಅಂತಂದ್ರೆ ಅದೊಂದು ರೀತಿಯಲ್ಲಿ ಕಾನ್ವರ್ಜೇಷನ್. ಹೌದು, ಸಂಭಾಷಣೆ ನಿಜ. ಅದೆಲ್ಲದರ ಜೊತೆಯಲ್ಲಿ ಉತ್ತಮವಾಗಿರುವಂತಹ ಚಿಂತನೆ, ಆರೋಗ್ಯಪೂರ್ಣವಾಗಿರುವಂತಹ ಚಿಂತನೆ. ಯಾರು ಈ ರೀತಿಯಾಗಿ ಕಾನ್ಸಂಟ್ರೇಷನ್ಗೆ ಒಳಗಡೆಯಾಗುತ್ತಾರೆ, ತನ್ಮುಖಾಂತರವಾಗಿ ಕಂಟೆಂಪ್ಲೇಷನ್ ಅನ್ನ ಬದುಕಿನಲ್ಲಿ ಸಂಪಾದಿಸುತ್ತಾರೆ, ತಂದುಕೊಳ್ಳುತ್ತಾರೆ, ದೇ ವಿಲ್ ಬಿ ಕಂಫರ್ಟಬಲ್ ಆರ್ ಕಂಟೆಂಟ್ಮೆಂಟ್. I would like to give a new formula for you who are waiting very curiously to know the method of Shiva Yoga, Dhyana. In this occasion, I would like to give a new formula, that is concentration plus contemplation equals to contentment, ಸಂತೃಪ್ತಿ. ಶಿವಯೋಗ ಪ್ಲಸ್ ಸಚ್ಚಿಂತನೆ ಈಕ್ವಲ್ಸ್ ಟು ಸಂತೃಪ್ತಿ. ಒನ್ಸ್ ಅಗೇನ್, ಶಿವಯೋಗ ಪ್ಲಸ್ ಸಚ್ಚಿಂತನೆ ಈಕ್ವಲ್ಸ್ ಟು ಸಂತೃಪ್ತಿ. ಶಿವಯೋಗ ಇದು ಸಂತೃಪ್ತಿಯ ಮಾರ್ಗ, ಸತ್ ಚಿಂತನೆಯ ಮಾರ್ಗ. ಸತ್ ಚಿಂತನೆಯ ಮುಖಾಂತರವಾಗಿ ಸಂತೃಪ್ತಿ ಜೀವನದಲ್ಲಿ ದೊರಕೊಳ್ಳುತ್ತದೆ. ಆ ದಿಸೆಯಲ್ಲಿ ಕಳೆದ ವಾರ ಶಿವಯೋಗವನ್ನ ಡೆಮೋ ಮಾಡ್ತಾ ಇರುವಂತ, ಪ್ರಾತ್ಯಕ್ಷಿಕೆಯಾಗಿ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆಗಳನ್ನ ಕಳಿಸಿಕೊಟ್ಟಿದ್ದರು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿಕೊಳ್ಳುತ್ತಾ ನೋಡಿ, ಒಂದಿಲ್ಲೊಂದು ಪ್ರಶ್ನೆ, ಸಣ್ಣ ಪುಟ್ಟ ಪ್ರಶ್ನೆಗಳು, ಅವುಗಳು ಏನ್ ಮಾಡ್ತವೆ ಅಂತಂದ್ರೆ ಅಪ್ರತಿಮವಾದ ಒಂದು ಅನಾವರಣವನ್ನು ಉಂಟು ಮಾಡುತ್ತವೆ. ದಿಸ್ ಈಸ್ ಮೋರ್ ಸಿಗ್ನಿಫಿಕೆಂಟ್, ವೆರಿ ರೆಲೆವೆಂಟ್. ಸಣ್ಣ ಪುಟ್ಟ ಪ್ರಶ್ನೆಗಳು ಬದುಕಿಗೆ ಬೇಕಾಗಿರುವಂತ ದೊಡ್ಡ ದೊಡ್ಡ ಅನಾವರಣವನ್ನು ಉಂಟು ಮಾಡುತ್ತವೆ, ಅನುಭವ ದರ್ಶನವನ್ನ ಉಂಟು ಮಾಡಿಸುತ್ತವೆ. ಪ್ರಶ್ನೆಗಳು ಸಣ್ಣವೇ ಇರಬಹುದು, ಸಣ್ಣ ಪುಟ್ಟ ಪ್ರಶ್ನೆಗಳ ಮುಖಾಂತರವಾಗಿ ಒಂದು ದೊಡ್ಡ ದರ್ಶನವನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ನೆಗಲೂರು ಮಠದ ವೀರೇಶ್ ಜಿ ಅವರು ಒಂದು ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದಾರೆ. ಕಾಯಕವೇ ಇಲ್ಲದೆ ಜೀವನ ನಡೆಸುವುದು ಕಷ್ಟ ಆಗುತ್ತದೆ. ಜೀವನಕ್ಕೆ ನಿಮ್ಮ ಸಲಹೆ ಹಾಗೂ ಧೈರ್ಯದ ಮಾತು ಬೇಕು. ಹೌದು, ಕರೋನಾ ತುಂಬಾ ಕರಾಳವಾಗಿರುವಂತಹ ಸ್ಥಿತಿಯನ್ನು ಉಂಟು ಮಾಡಿದೆ. ಉದ್ಯೋಗದ ಅವಕಾಶಗಳನ್ನ ಕಸಿದುಕೊಂಡಿದೆ, ಬಂದ್ ಮಾಡಿದೆ. ನಮ್ಮ ರಾಜ್ಯದಲ್ಲಿಯೇ ಒಂದು ವರದಿಯ ಪ್ರಕಾರವಾಗಿ 50,000 ಉದ್ಯೋಗವನ್ನ ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಕಾರಣ ಸರ್ಕಾರಿ ಉದ್ಯೋಗವೇ ಕೆಲಸವೇ ಬೇಕು ಅಂತ ನಾವುಗಳು ನಿರೀಕ್ಷೆಯನ್ನು ಇಟ್ಕೋಬಾರ್ದು. ಯಾವುದೇ ಉದ್ಯೋಗ ಆಗಬಹುದು, ಕೆಲಸ ಕರ್ತವ್ಯ ಆಗಬಹುದು, ಕಾಯಕ ಆಗಬಹುದು. ಅದನ್ನ ನಾವುಗಳು ಚಾಚೂ ತಪ್ಪದೆ ಮಾಡ್ತಾ ಹೋಗಬೇಕು, ನಿರ್ವಹಿಸ್ತಾ ಹೋಗಬೇಕು. ನಾವುಗಳು ಕಾಯಕದ ಅನ್ವೇಷಿಗಳಾಗಬೇಕು. ಉದ್ಯೋಗದ ಅನ್ವೇಷಿಗಳಾಗಬೇಕು. ಕೆಲಸವನ್ನ ಹುಡುಕ್ತಾ ಹೋಗ್ಬೇಕು. ಸಿಕ್ಕಂತಹ ಸಂದರ್ಭದಲ್ಲಿ ನಾವುಗಳು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾವೆ. ವಿದ್ಯಾರ್ಹತೆಯನ್ನ ಆಧರಿಸಿ
ಉದ್ಯೋಗವನ್ನು ನಿರ್ವಹಿಸಬೇಕಾಗುತ್ತದೆ. ಆ ದಿಸೆಯಲ್ಲಿ ಬೇರೆ ಬೇರೆ ಕೆಲಸಗಳು ಇದ್ದಾವೆ. ಅವುಗಳನ್ನು ನೀವುಗಳು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಎಲ್ಲ ಧರ್ಮಗಳಿಗೂ ಪ್ರಚಾರಕರು ಬೇಕು. ಯಾವುದೇ ಒಂದು ಧರ್ಮ ಪ್ರಚಾರಕರ ಮುಖಾಂತರವಾಗಿ it would be spread out here and there through preachers. Teachers ಬೇರೆ, preachers ಬೇರೆ. Teacher can teach within the building, school, college. It is called teacher. Preacher, a person who convey a particular message like humanity, equality, fraternity, austerity, etc. is called preacher. ನಮಗೆ ಟೀಚರ್ ಜೊತೆಯಲ್ಲಿ ಪ್ರೀಚರ್ ಬೇಕಾಗಿದ್ದಾರೆ. ಧರ್ಮ ಪ್ರಚಾರಕರು, ಧರ್ಮ ಬೋಧಕರು. ವೀರೇಶ್ ಅವರೇ, ನಮ್ಮಲ್ಲಿ ಸಾವಿರಾರು ಮಠಗಳು ಇದ್ದಾವೆ. ಅಂಥ ಒಂದು ಮಠಗಳ ಮುಖಾಂತರವಾಗಿ ಧರ್ಮವನ್ನು ಬೋಧಿಸುವಂತಹ ಪ್ರಚಾರಕರು ಇವತ್ತು ಬೇಕಾಗಿದೆ. ಕಾರಣ ಮರಿಗಳಾಗಲೂ ಕೂಡ, ಮರಿಗಳಾಗಿ ಮಠಾಧೀಶರಾಗಿ ಈ ಧರ್ಮವನ್ನು ಪ್ರಚಾರಪಡಿಸುವಂಥವರು ಬೇಕಾಗಿದ್ದಾರೆ. ಆ ಬಗ್ಗೆಯೂ ಒಂದಷ್ಟು ಆಲೋಚನೆಯನ್ನು ಮಾಡಿ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಬಸವ ಎನ್ನುವ ಶಬ್ದದ ಅರ್ಥವನ್ನು ಮತ್ತು ತಾತ್ಪರ್ಯವನ್ನು ತಿಳಿಸಿ. ವೆರಿ ಮೀನಿಂಗ್ಫುಲ್ ಕ್ವಶನ್, ಆಲ್ಸೋ ರೆಲೆವೆಂಟ್ ಕ್ವಶನ್. ಅಕಾರ್ಡಿಂಗ್ ಟು ಅಲ್ಲಮ ಪ್ರಭುದೇವ, ಬ ಎಂಬಲ್ಲಿ ಎನ್ನ ಭವ ಹರಿಯಿತು. The word Basava, which is meaningful, applicable in our day-to-day life, ಈ ಅಲ್ಲಮ ಪ್ರಭುದೇವ elaborates, explain. ಬ ಎನ್ನುವಲ್ಲಿ ಎನ್ನ ಭವ ಹರಿಯಿತು. ಭವ ಮೀನ್ಸ್ ವಿಷಯಾದಿಗಳು, ಕಾಮ ಕ್ರೋಧಾದಿಗಳು, 5 elements and then sense organs. ಅವುಗಳ ಉಪಟಳವನ್ನು ನಾನು ಬಿಡಿಸಿಕೊಂಡೆ. ಸಾ ಎಂಬಲ್ಲಿ ಸರ್ವಜ್ಞಾನಿಯಾದನು. ಸಾ ಎಂಬಲ್ಲಿ ಸರ್ವಜ್ಞಾನಿಯಾದನು. ಆಸ್ ಎ ಕಾಮನ್ ಮ್ಯಾನ್, as to be a perfect man, how it is possible through knowledge, which is vast and wide. It gives a lot of ideas, thoughts. ಸರ್ವಜ್ಞನಾಗುವುದು. and then ವಚಿಸುತ್ತಿರೆ ಚೈತನ್ಯಾತ್ಮಕನಾದೆನು. ವಚಿಸುವುದು ಅಂದರೆ ಬರೆಯುವುದೂ ಆಗುತ್ತದೆ, ಬೋಧಿಸುವುದೂ ಆಗುತ್ತದೆ. ಈ 3 ಸಂಗತಿಗಳು, ಅಂಶಗಳು ಸೇರಿದಾಗ ಆ ಬದುಕು ಬಸವಮಯವಾಗುತ್ತದೆ, ಭವ್ಯವಾಗುತ್ತದೆ, ದಿವ್ಯವಾಗುತ್ತದೆ. This is the concept of Basava, the word Basava. And then ಈ ಬಸವ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದವರು ವಿಜಯಕುಮಾರ್ ಅನ್ನುವಂಥವ್ರು. ಯಾವ ಊರು ಅಂತ ಬರೆದಿಲ್ಲ, ತಿಳಿಸಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಊರುಗಳನ್ನು ಬರೆಯುವುದು ಸೂಕ್ತ ಅನಿಸುತ್ತೆ. ಬಿಂದು ರಾಂಪುರ ಅನ್ನುವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಲಿಂಗಾಯತ ಧರ್ಮದಲ್ಲಿ ಯಾವುದೇ ಗೊಡ್ಡು ಸಂಪ್ರದಾಯ, ಅನಿಷ್ಟ ಪದ್ಧತಿ, ಮೌಢ್ಯ ಇಲ್ಲ.
ಹಾಗೂ ಇಷ್ಟಲಿಂಗವೇ ದೇವರು ಎಂದು ಪೂಜಿಸುತ್ತೇನೆ. ಆದರೆ ಲಿಂಗಾಯತರು ಅನೇಕ ರೀತಿಯ ಗುಡಿ ಗೋಪುರಗಳನ್ನು ಸುತ್ತುತ್ತಾರೆ. ನಿಮ್ಮ ಸಲಹೆ ಏನು? ನಾವೇನು ಸುತ್ತಬೇಕು ಅಂತ ಹೇಳೋದಿಲ್ಲ. ಅದರಲ್ಲಿಯೂ ಈ ಕೊರೋನಾದಂತಹ ಸಂಕೀರ್ಣವಾಗಿರುವಂತಹ ಸಂದರ್ಭದಲ್ಲಿ ಯಾವ ಗುಡಿ ಗುಂಡಾರಗಳಿಗೂ ಹೋಗುವಂತ ಅಗತ್ಯ, ಮಠ ಮಂದಿರಗಳಿಗೂ ಹೋಗುವಂತ ಅಗತ್ಯ. ಮನೆಯಲ್ಲಿಯೇ ಕುಳಿತು ನೀವು ಧ್ಯಾನವನ್ನ ಮಾಡಬಹುದಾಗಿದೆ. ಈ ಪ್ರಜ್ಞೆ ಈ ಲಿಂಗಾಯತರಿಗೆ, ಈ ವೀರಶೈವರಿಗೆ ಬರಬೇಕಲ್ಲ. ಇದು ಬಂದವರು ಯಾರು ಆಗೋಗೋದಿಲ್ಲ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಗೂಟಲಿಂಗಿಗಳು ಬೇರೆ. ಗುರುವಿನಿಂದ, ಶರಣರಿಂದ, ಅನುಭವಿಗಳಿಂದ ಧರಿಸಿಕೊಂಡಂತಹ ಲಿಂಗವನ್ನ ಗೂಟಕ್ಕೆ ನೇತು ಹಾಕುವವರನ್ನ ನಾವು ಗೂಟಲಿಂಗಿಗಳು ಅಂತ ಕರೆಯುತ್ತೇವೆ. ಎರಡನೆಯದು ಅಂತಂದ್ರೆ ಜಗುಲಿ ಲಿಂಗಿಗಳು. ದೀಕ್ಷೆಯನ್ನ ಪಡೆದು ಇಷ್ಟಲಿಂಗವನ್ನ ಸ್ವೀಕರಿಸಿದ ನಂತರದಲ್ಲಿ ಅಂಗದ ಮೇಲೆ ಲಿಂಗವನ್ನ ಧರಿಸುವುದನ್ನ ಬಿಟ್ಟು ಕೊಟ್ಟು ಆ ಲಿಂಗವನ್ನ ಜಗುಲಿಯ ಮೇಲೆ ಇಡುತ್ತಾರೆ. ಇಂಥವರು ಜಗುಲಿ ಲಿಂಗಿಗಳು. ನಾವು ಗೂಟಲಿಂಗಿಗಳು ಆಗುವುದು ಬೇಡ, ಜಗುಲಿ ಲಿಂಗಿಗಳು ಆಗುವುದು ಬೇಡ. ಹಾಗಾದ್ರೆ ವಾಟ್ ಡು ಯು ವಾಂಟ್ ಟು ಬಿ ಅಂತ ಕೇಳಿದಾಗ ಏನಾಗಬೇಕು? ಲಿಂಗಾಂಗಿಗಳಾಗಬೇಕು. ಲಿಂಗಾಂಗಿಗಳು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು, ಮಾತ್ರವಲ್ಲ ಲಿಂಗದ ಗುಣಗಳನ್ನು ಆವಿರ್ಭವಿಸಿಕೊಂಡು ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದರೆ ಅವರು ಲಿಂಗಾಂಗಿಗಳು ಅನಿಸಿಕೊಳ್ಳುತ್ತಾರೆ. ಜಾತಿಯಿಂದ ಲಿಂಗಾಯತರೇ ಹೊರತು ನೀತಿಯಿಂದ ಲಿಂಗಾಯತರು ಅಲ್ಲ ಕೆಲವರು. ಕಾರಣ ನಾವುಗಳು ನೀತಿವಂತ ಲಿಂಗಾಯತ, ಮತಿವಂತ ಲಿಂಗಾಯತರಾಗಬೇಕು ಅನ್ನುವಂಥ ಉತ್ತರವನ್ನ ಈ ಮುಖಾಂತರವಾಗಿ ಬಿಂದು ಅವರಿಗೆ ನಾವುಗಳು ಕೊಡಬಹುದಾಗಿದೆ. ಅವರೇ ಕಳಿಸಿರುವಂಥ ಮತ್ತೊಂದು ಪ್ರಶ್ನೆ, ಅಂಗೈ ಮೇಲೆ ಲಿಂಗ ಇಟ್ಟುಕೊಂಡು ಮಂತ್ರ ಹೇಳಿ ಅಸ್ಪೃಶ್ಯತೆ ಆಚರಣೆ ಮಾಡಿದರೆ ಲಿಂಗಾಯತ ಹೇಗೆ ಆಗುತ್ತದೆ? ಹೌದು, ನಿಜವಾಗಿಯೂ ಆಗುವುದಿಲ್ಲ, ಲಿಂಗಾಯತ ಆಗುವುದಿಲ್ಲ. ಅಂಥವರೇ ಬಹಳ ಇದ್ದಾರೆ. ಆಂತರ್ಯದಲ್ಲಿ ಜಾತಿಯನ್ನ ಇಟ್ಟುಕೊಂಡು ಹೊರಗಡೆ ದೊಡ್ಡ ದೊಡ್ಡ ಬಸವಣ್ಣನವರ ವಚನಗಳನ್ನ ಉದಾಹರಣೆಯಾಗಿ ಕೊಡ್ತಾ ಕೊಡ್ತಾ ಭಾಷಣಗಳನ್ನು ಬಿಗಿಯುವಂಥವರೇ ಅಧಿಕರಾಗಿದ್ದಾರೆ. ಲಿಂಗಾಯತ ಆಗುವುದು ಸುಲಭ. ಇಟ್ ಈಸ್ ಸೋ ಸಿಂಪಲ್ ಅಂಡ್ ಪಾಸಿಬಲ್, ವಿಚ್ ಈಸ್ ನಾಟ್ ಪಾಸಿಬಲ್ ಬಸವಾಯಿತ ಆಗುವುದು. ಬಿಕಮಿಂಗ್ ಲಿಂಗಾಯತ ಈಸ್ ಪಾಸಿಬಲ್. ಬಿಕಮಿಂಗ್ ಬಸವಾಯತ, it is not easy. It requires a lot of effort, exposure. ಬಸವಾಯತ ಅನಿಸ್ಕೊಳ್ಳಲಿಕ್ಕೆ ಬಸವ ಪ್ರಜ್ಞೆಯನ್ನ ಕಟ್ಟಿಕೋಬೇಕು. ಇಷ್ಟಲಿಂಗದ ಜೊತೆಯಲ್ಲಿ ಬಸವ ಪ್ರಜ್ಞೆಯನ್ನ ಕಟ್ಟಿಕೋಬೇಕಾಗುತ್ತೆ. ಬಸವಣ್ಣ ಮೇಡ್ an effort to establish egalitarian society, sama samaja. That egalitarian society is possible through social equality. ಸಾಮಾಜಿಕವಾಗಿರುವಂಥ ಸಮಾನತೆಯಿಂದ ಮಾತ್ರ ಸಮಾಜ ನಿರ್ಮಾಣವಾಗುತ್ತದೆ. ಕಾರಣ ನಾನು ಮೊದಲು ಫಸ್ಟ್ ಐ ಆಮ್ ಏನು ಬಸವಾಯತ. ಪ್ರೌಡ್ಲಿ ಐ ವಿಲ್ ಟೆಲ್ ಯು ಐ ಆಮ್ ಬಸವಾಯತ, ನೆಕ್ಸ್ಟ್ ಲಿಂಗಾಯತ, ನೆಕ್ಸ್ಟ್ ಭಾರತೀಯ. ಫಸ್ಟ್ಲಿ ಐ ಆಮ್ ಬಸವಾಯತ, ಸೆಕೆಂಡ್ಲಿ ಐ ಆಮ್ ಭಾರತೀಯ, ಇಂಡಿಯನ್ ಅನ್ನುವಂಥದ್ದನ್ನು
ಈ ಮುಖಾಂತರವಾಗಿ ನಾನು ತಿಳಿಯಪಡಿಸುತ್ತೇನೆ, ಹಂಚಿಕೊಳ್ಳುತ್ತೇನೆ ಅನ್ನುವಂಥದ್ದು. ಪರಶುರಾಂಪುರ ಶಿವರಾಜ ಚಳ್ಳಕೆರೆ ಅನ್ನುವಂಥವರು ಒಂದು ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದಾರೆ. ಮಠದ ಮುಂದಿನ ಕೆರೆ ಅಭಿವೃದ್ಧಿ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನುವಂಥ. ಈ ಬಗ್ಗೆ ಶಿವರಾಜ್ ಅವರೇ 10-15 ವರ್ಷಗಳಿಂದ ಶ್ರೀಮಠ ಯೋಜನೆಗಳನ್ನು ರೂಪಿಸುತ್ತಾ ಬಂದಿದೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಧೋರಣೆಗಳಿಂದಾಗಿ, ಅದ್ರಿಗೇನು ರಾಜಕಾರಣ ಇರೋದಿಲ್ಲ, ಆದರೂ ಆ ಕೆಲಸವನ್ನು ಕಾರ್ಯಗತಗೊಳಿಸುವಂತಹ ದಿಸೆಯಲ್ಲಿ ಒಂದು ಹಂತದಲ್ಲಿ ಸ್ಥಗಿತ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಎಷ್ಟೇ ಒತ್ತಡಗಳನ್ನು ಹಾಕಿದ್ರೂ ಕೆಲವು ಪಟ್ಟಭದ್ರ ಹಿತಾಸಕ್ತ ರಾಜಕೀಯ ವ್ಯಕ್ತಿಗಳು ಅವು ಉದ್ಧಾರ ಆಗಬಾರ್ದು. ಯಾಕೆಂದರೆ ಮಠದ ಮುಂದೆ ಕೆಲವರು ಅಂಗಡಿ ಗುಂಚೆ ಶಾಪುಗಳೆಲ್ಲ ಇಟ್ಕೊಂಡಿದ್ದಾರೆ. ಅವ್ರನ್ನ ಎತ್ತಂಗಡಿ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಕೆರೆ ಉದ್ಧಾರ ಮಾಡಂಗಿಲ್ಲ, ಅವ್ರ ಎತ್ತಂಗಡಿಗೆ ಅವಕಾಶವನ್ನು ಕೊಡಂಗಿಲ್ಲ. ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾಗಿದೆ. ಆದರೂ ಅದೊಂದು ಸವಾಲು ಅನ್ನುವಂಥ ರೀತಿಯಲ್ಲಿ ಅದ್ರ ಬಗ್ಗೆ ನಾವುಗಳು ಆದಷ್ಟು ಬೇಗನೆ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಮುಖಾಂತರವಾಗಿ ರವಾನಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. 5ನೆಯ ಕ್ವಶ್ಚನ್ನು ಹಾವೇರಿಯಿಂದ ವಿಶ್ವನಾಥ್ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ, ಧರ್ಮ ಮತ್ತು ಆಧ್ಯಾತ್ಮಿಕತೆಗಿರುವ ಸಂಬಂಧ ಏನು ಅನ್ನುವಂಥ. ಆಧ್ಯಾತ್ಮಿಕತೆಯು ಧರ್ಮದ ಜೀವಾಳ. ಅದು ಧರ್ಮ, ಅದು ಮಾನವೀಯ ಮೌಲ್ಯಗಳ ಒಂದು ಸಂಕಲನ. ರಿಲಿಜನ್ ಈಸ್ ದ ಕಾಂಗ್ರಿಗೇಷನ್, ಕಾಂಪ್ಲಿಯನ್ಸ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್. ಕಾಂಪ್ಲಿಯನ್ಸ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್, ಸಂಕಲನ, ಸಂಗಮ, ಮಾನವೀಯ ಮೌಲ್ಯಗಳ ಸಂಕಲನ, ಅದು ಸಂಗಮ. ಅದು ಅಧ್ಯಾತ್ಮ, ಸ್ಪಿರಿಚುಯಾಲಿಟಿ, ಅದು ಏನು ಅಂತಂದ್ರೆ ವೇ ಆಫ್ ಥಿಂಕಿಂಗ್. ರಿಲಿಜನ್ ಈಸ್ ದ ವೇ ಆಫ್ ಲಿವಿಂಗ್. ಅದು ಬದುಕುವ ಹಾದಿಯನ್ನು ನಮಗೆ ಹೇಳಿಕೊಡುತ್ತದೆ. ಆಧ್ಯಾತ್ಮ ಇದು ನಮಗೆ ಒಂದು ಚಿಂತನೆಯ ಮಾರ್ಗವನ್ನು ಹೇಳಿಕೊಡುತ್ತದೆ. ವೇ ಆಫ್ ಥಿಂಕಿಂಗ್, ವೇ ಆಫ್ ಬ್ಲಿಸ್ಫುಲ್ನೆಸ್. ಅಧ್ಯಾತ್ಮ ಆನಂದದ ಮಾರ್ಗ, ಪರಮಾನಂದದ ಮಾರ್ಗ. ಅದು ಶಿವಯೋಗ, ಇದು ಪರಮಾನಂದವನ್ನು ನಮಗೆ ಕಲಿಸುತ್ತದೆ, ಹೇಳಿಕೊಡುತ್ತದೆ. ಆ ದಿಸೆಯಲ್ಲಿ ಹೀಗೆ ನಾವು ಧರ್ಮ ಮತ್ತು ಆಧ್ಯಾತ್ಮವನ್ನು ವ್ಯಾಖ್ಯಾನಿಸಬೇಕಾಗುತ್ತದೆ. ಇನ್ನು 6ನೆಯ ಪ್ರಶ್ನೆಗೆ ಹೋಗೋಣ. ತ್ರಿವೇಣಿ, ಬೆಂಗಳೂರು ಅನ್ನುವವರು, ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಕೊಡಗು ನಾಶವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ. ಇಂಥವರಿಗೆ ನಿಮ್ಮ ಸಲಹೆ ಏನು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹೀಗೆ ಅನಾಹುತಕಾರಿಯಾದ, ಅಪಾಯಕಾರಿಯಾದ ಒಂದು ಜ್ಯೋತಿಷ್ಯವನ್ನು ಹೇಳುವುದರ ಮುಖಾಂತರವಾಗಿ ಆ ಜನರಲ್ಲಿ ಇವತ್ತು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಂಥ ಗೊಡ್ಡು ನೀವು ನಂಬದಿರಿ, ಅವರ ಮಾತಿಗೆ ಮರುಳಾಗದಿರಿ. ಕೊರೋನಾ ಬರುತ್ತೆ ಅಂತ ಯಾವ ಜ್ಯೋತಿಷ್ಯನೂ ಹೇಳಲಿಲ್ಲ, ಬಂದ ನಂತರ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆ ದಿಸೆಯಲ್ಲಿ ಯಾವ ಜಿಲ್ಲೆಯೂ ಕೂಡ ನಾಪತ್ತೆ ಆಗುವುದಿಲ್ಲ, ಕೊಚ್ಚಿಕೊಂಡು ಹೋಗುವುದಿಲ್ಲ. ಇವರಿಗೆ ಜ್ಯೋತಿಷ್ಯ ಹೇಳಲಿಕ್ಕೆ ಬರುತ್ತದೆ, ಜ್ಯೋತಿಷ್ಯದಲ್ಲಿ ಒಂದು ಶಕ್ತಿ ಇದೆ ಅನ್ನೋದಾದ್ರೆ
ಕೊರೋನಾ ಅನ್ನುವಂಥ ಕಾಯಿಲೆಯನ್ನು ಕೊಚ್ಕೊಂಡು ಹೋಗಂಗೆ ಮಾಡಲಿ ನೋಡೋಣ. ಅವರೆಲ್ಲ ಕೊಡಗಿನ ಜಿಲ್ಲೆಯವರೆಲ್ಲ ಪಾಪ ಚೆನ್ನಾಗಿ ಕೆಲಸ ಮಾಡಿಕೊಂಡು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಆ ಜಿಲ್ಲೆ ಕೊಚ್ಕೊಂಡು ಹೋಗ್ತದೆ ಅಂತ ಹೇಳುವಂಥ ಜ್ಯೋತಿಷಿ ಕೊರೋನಾ ಕೊಚ್ಕೊಂಡು ಹೋಗಂಗೆ ಮಾಡಲಿ. ಇಟ್ ಈಸ್ ಎ ಗ್ರೇಟ್ ಚಾಲೆಂಜ್. ಲೆಟ್ ದಮ್ ಟೇಕ್ ಎ ಸೀರಿಯಸ್ ಚಾಲೆಂಜ್. ತಗೊಳಕ್ಕಾಗತ್ತಾ? ಕಾರಣ ಇಂತಹ ಅಪ್ರಬುದ್ಧವಾಗಿರುವಂತಹ ವಿಚಾರಗಳನ್ನು ಯಾರೂ ಕೂಡ ಗಂಭೀರವಾಗಿ ಸ್ವೀಕರಿಸಬಾರದು ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಕೊನೆಯ ಒಂದು ಪ್ರಶ್ನೆ ಇದೆ. ಸಂಕೇತ್ ಬಬಲಾದಿ ಚಿಂಚೋಳಿಯವರು ಕಳಿಸಿಕೊಟ್ಟಂಥ ಅಂಗ ಮತ್ತು ಲಿಂಗಕ್ಕಿರುವ ಸಂಬಂಧವೇನು? ಅಂಗ ಅದು ಶರೀರ, ಲಿಂಗ ಇದು ಸಾಧನ, ಲಿಂಗ ಇದು ಶಿವ. ಅಂಗ ಇದು ಶರೀರವಾದರೆ ಲಿಂಗ ಇದು ಶಿವನ ಆರಾಧನೆ. ಲಿಂಗ ಆರಾಧನೆ ಅಂದರೆ ನಿರಾಕಾರವಾಗಿರುವಂಥ ಶಿವನ ಆರಾಧನೆ. ಅವರ್ ಲಾರ್ಡ್ ಶಿವ, which is invisible Shiva. There is no particular structure or shape. ಶಿವಶರಣರ ಶಿವ ಈಸ್ ನಿರಾಕಾರ ಶಿವ. ಸಾಕಾರದಿಂದ ನಿರಾಕಾರದ ಕಡೆಗೆ ಕೊಂಡೊಯ್ಯುವಂಥ ಹಾದಿಯೇ ಈ ಒಂದು ಲಿಂಗಾಂಗ ಯೋಗವಾಗಿದೆ, ಶಿವಯೋಗವಾಗಿದೆ. ಅಂತಹದನ್ನು ನಾವುಗಳು ಇಲ್ಲಿ ಅಭ್ಯಸಿಸಬೇಕು, ಅಧ್ಯಯನ ಮಾಡಬೇಕು, ಮಾತ್ರವಲ್ಲದೆ ಅನುಸಂಧಾನ ಮಾಡಬೇಕು. ಇದು ಶಿವಯೋಗದ ಅನುಸಂಧಾನ. ಲಿಂಗಾನುಸಂಧಾನ ಅದು ಶಿವಯೋಗದ ಅನುಸಂಧಾನ. ಅನುಸಂಧಾನದ ಮಾರ್ಗ ಇದು. ನಿಮಗೆಲ್ಲ ಒಂದು ಅತ್ಯಂತ ಪ್ರಸ್ತುತವಾಗಿರುವಂಥ ಒಂದು ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇದೇ ತಿಂಗಳು 21ನೇ ತಾರೀಕು ವಿಶ್ವ ಯೋಗ ದಿನ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ರಾಷ್ಟ್ರಾದ್ಯಂತ ಆಚರಣೆಗೊಳ್ಳುವಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಯೋಗ ದಿನ ಅನ್ನುವಂಥದ್ದು ಬರ್ತಾ ಇದೆ. ಆ ಯೋಗ ದಿನದಿಂದಲೂ ನೀವು ಏನನ್ನ ಮಾಡಿ, ಇಲ್ಲಿವರೆಗೆ ಅದನ್ನ ನಾವೇನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಈಗ ನನಗೆ ಅನ್ನಿಸ್ತಾ ಇದೆ, ಈ ದಿನಗಳಲ್ಲಿ ನಾವುಗಳೂ ಕೂಡ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಒಂದು ಹಂತದಲ್ಲಿ ಯೋಗದ ದಿನ ಶಿವಯೋಗವನ್ನು ಆಚರಿಸೋಣ, ಲಿಂಗಾಂಗ ಯೋಗವನ್ನು ಆಚರಿಸೋಣ. ಈ ಜಗತ್ತಿಗೆ ಈ ಮುಖಾಂತರವಾಗಿ ನಾವುಗಳು ನೋಡಿ, ಪತಂಜಲಿ ಮುಂತಾದ ಒಂದು ಯೋಗ ಸಾಧಕರು ಶಾರೀರಿಕವಾಗಿರುವಂತಹ ಧ್ಯಾನದ ವಿವಿಧ ಭಂಗಿಗಳನ್ನು ಅವರು ಹೇಳ್ಕೊಟ್ರು. ನಮ್ಮ ಬಸವ ಧರ್ಮದ, ಶರಣ ಧರ್ಮದ ಶಿವಯೋಗ ಸಾಧಕರು, ಶಿವಯೋಗಿಗಳು, ಶಿವಶರಣರು ನಮಗೆ ಶಿವಯೋಗ ಮಾರ್ಗವನ್ನು ಹೇಳ್ಕೊಟ್ರು. ಹೌ ಟು ಲೀಡ್ ಎ ಹ್ಯಾಪಿಯೆಸ್ಟ್ ಲೈಫ್, ಬ್ಲಿಸ್ಫುಲ್ ಲೈಫ್. ನಮಗೆ ಒಂದು ಉತ್ತಮವಾಗಿರುವಂಥ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅದು ಯೋಗ ಏನು ಅಂತಂದ್ರೆ ಶಾರೀರಿಕವಾಗಿರುವಂಥ ತಾಲೀಮುಗಳು ಅದನ್ನು ಕಲಿಸುತ್ತದೆ. ಬೇಕಾದರನ್ನ ಮಾಡಿಕೊಳ್ಳಿ. ನಮ್ಮ ಶಿವಯೋಗ ಮಾರ್ಗ ಶರೀರ, ಇಂದ್ರಿಯ ಮತ್ತು ಬುದ್ಧಿಗಳ ನಡುವೆ ಸಮತೋಲನವನ್ನು ತಂದುಕೊಟ್ಟು ಒಂದು ಉನ್ನತವಾದ, ಉತ್ತಮವಾದ ಬದುಕನ್ನು ನಡೆಸಲಿಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಯೋಗ ದಿನದ ಜೊತೆಯಲ್ಲಿ ನಾವು ಶಿವಯೋಗ ದಿನ, ಶಿವಯೋಗವನ್ನು ಆಚರಿಸೋಣ. ತಾವೆಲ್ಲೆಲ್ಲಿರ್ತಾರೋ ಅಲ್ಲಲ್ಲಿ ಮಾತ್ರವಲ್ಲದೆ 8ನೇ ತಾರೀಕಿನ ನಂತರದಲ್ಲಿ
ಈ ಲಾಕ್ಡೌನ್ ಮತ್ತಷ್ಟು ಸಡಿಲಿಕೆ ಆಗುವಂಥ ಸಂಭವ ಇದ್ದು ನೂರಾರು ಜನ, ಸಾವಿರಾರು ಜನ ಅವರು ಯಾವ ರೀತಿಯಲ್ಲಿ ಯೋಗದ ಪರಿಕಲ್ಪನೆಯನ್ನು ಇಟ್ಕೊಂಡು ಶಾರೀರಿಕವಾದ ತಾಲೀಮುಗಳನ್ನು ಮಾಡ್ತಾರೆ, ನಾವುಗಳು ಶಿವಯೋಗದ ಮುಖಾಂತರವಾಗಿ ವಿವಿಧ ಹಂತಗಳನ್ನು, ಧ್ಯಾನದ ಶಿವಯೋಗದ ರಹಸ್ಯಗಳನ್ನು ನಾವುಗಳು ಅನುಸಂಧಾನ ಮಾಡುವಂಥ ಸಂದರ್ಭವನ್ನು ತಂದುಕೊಳ್ಳೋಣ. ಆ ದಿಸೆಯಲ್ಲಿ ಅನುಭವ ಮಂಟಪಕ್ಕೆ ಯಾರು ಬೇಕಾದರೂ ಬನ್ನಿ. ನಾವು ನೀವೆಲ್ಲ 21ನೇ ತಾರೀಕು ಮುಂಜಾನೆ 8:30 ಗಂಟೆಗೆ ಅಂತಹದೊಂದು ಶಿವಯೋಗಕ್ಕೆ ಸಾಕ್ಷಿಯಾಗೋಣ. ಅದು ಯೋಗ ದಿನ ಯಾವ ರೀತಿಯಾಗಿ ಪ್ರಚಾರವನ್ನು ಪಡೆಯುತ್ತದೆಯೋ ಅದೇ ರೀತಿ ನಮ್ಮ ಶಿವಯೋಗವೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತದೆ ಬೇರೆಯವರ ಮೇಲೆ. ಇದು ಸಂಘಟನೆಗೂ ಒಂದು ಸಾಧನವಾಗುತ್ತದೆ, ಅನುಸಂಧಾನಕ್ಕೂ ಒಂದು ಮಾರ್ಗವಾಗುತ್ತದೆ. ಆ ದಿಸೆಯಲ್ಲಿ ನೀವೆಲ್ಲರೂ ಸಿದ್ಧತೆಯನ್ನು ಮಾಡಿಕೊಳ್ತೀರಾ. ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಮಠ ಇತ್ಯಾದಿ ಇನ್ನು ಧಾರ್ಮಿಕ ಕೇಂದ್ರಗಳಲ್ಲಿಯೂ ಕೂಡ ನೀವು ಮೇ ಬಿ ಸಂಡೇ ಬರುತ್ತೆ ಅಂತ ಕಾಣಿಸುತ್ತೆ, 7th. ನಿಮ್ಮ ಪ್ರಶ್ನೆಗಳನ್ನು ಕಳಿಸಿಕೊಡಿ. ವಾಟ್ ಈಸ್ ದ ಟಾಪಿಕ್ ಆಫ್ ದಟ್ ಕ್ವಶನಿಯರ್ ಅಂತ ವಿಚಾರ ಮಾಡಿದರೆ ಅದು ಏನಿದೆಯಲ್ಲ ಜಯಣ್ಣ, ಪರೀಕ್ಷೆಯ ಬಗೆಗೆ ನೀವು ಏನು ಹೇಳುತ್ತೀರಾ? ಪರೀಕ್ಷೆಗಳ ಬಗೆಗೆ ನೀವು ಏನು ಹೇಳುತ್ತೀರಾ? ನಿಮ್ಮದೇ ಪ್ರಶ್ನೆ. ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ತನ್ಮುಖಾಂತರವಾಗಿ ಸರ್ಕಾರಕ್ಕೂ ಮಾರ್ಗದರ್ಶನವನ್ನು ಮಾಡಬಹುದು. ಪರೀಕ್ಷೆಯ ಬಗೆಗೆ ನೀವು ಏನು ಹೇಳುತ್ತೀರಾ? ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಮಾತನಾಡಬಹುದು, ಪ್ರಶ್ನೆಯನ್ನು ಕಳಿಸ್ಕೊಡ್ಬೋದು. ಅದು ಕೂಡ ಒಂದು ಉತ್ತಮ ಸಂದರ್ಭ ಅಂತ ನೀವೆಲ್ಲ ಇದನ್ನ ಬಳಸ್ಕೋಬಹುದು. ಈ ಸಂದರ್ಭವನ್ನು ಬಳಸ್ಕೋಬಹುದು. ಯು ಕ್ಯಾನ್ ಯುಟಿಲೈಸ್ ದಿಸ್ ಪ್ರೀಸಿಯಸ್ ಅಪರ್ಚುನಿಟಿ ಅನ್ನುವಂಥ ಅದನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಈಗ ಚಿಂತನೆಯಿಂದ ನಾವು ಸಾಧನೆಯ ಕಡೆಗೆ, ಶಿವಯೋಗ ಸಾಧನೆ ಅತ್ತ ಕಡೆಗೆ ಬರೋಣ. ಆ ದಿಸೆಯಲ್ಲಿ ವಿಭೂತಿ ಧಾರಣೆ. ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವಾವಶ್ಯ, ಕೂಡಲ ಚನ್ನ ಸಂಗಮ ದೇವ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ, ಎನಗೆ ಶ್ರೀ ವಿಭೂತಿಯೇ ಸರ್ವಸಾಧನವಯ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿಯಾಗಿ ಭಕ್ತಿ ಭಾವನೆಯಿಂದ ವಿಭೂತಿ ಧಾರಣೆಯನ್ನು ಮಾಡಿಕೊಂಡು, ವಿಭೂತಿ ಮತ್ತು ರುದ್ರಾಕ್ಷಿಗಳು ಸಾಧಕನ ಆಭರಣಗಳು ಅಂತ ಆಗಾಗ ನಾನು ಹೇಳ್ತಾ ಇರ್ತೀನಿ. ದೀಸ್ ಆರ್ ಅವರ್ ರಿಯಲ್ ಆರ್ ಸ್ಪಿರಿಚುಯಲ್ ಆರ್ನಮೆಂಟ್ಸ್. ಅವುಗಳನ್ನು ನಾವುಗಳು ಧರಿಸಿಕೊಂಡ್ಬಿಟ್ಟು, ಇವುಗಳನ್ನು ಧರಿಸಿಕೊಳ್ಳುವುದರ ಮುಖಾಂತರವಾಗಿ ನಾವು ಏನಾಗುತ್ತೇವೆ? ಶಿವಸ್ವರೂಪಿಗಳು, ಬಸವ ಸ್ವರೂಪಿಗಳು ಮಾತ್ರವಲ್ಲದೆ ಲಿಂಗ ಸ್ವರೂಪಿಗಳು ಆಗುತ್ತೇವೆ. ಅಂತ ಒಂದು ಲಿಂಗ ಸ್ವರೂಪವನ್ನು ಪಡೆದುಕೊಳ್ಳುವಂಥ ದಿಸೆಯಲ್ಲಿ ಈ ರೀತಿಯಾಗಿರುವಂಥ ಒಂದು ವಿಭೂತಿ ಧಾರಣೆ ಮತ್ತು ರುದ್ರಾಕ್ಷಿ ಧಾರಣೆಯನ್ನು ಮಾಡಿ. ಲಿಂಗ ಮಜ್ಜನವನ್ನು ಮಾಡೋಣ.
ಯಾರಿಗೆ ಲಿಂಗ ಮಜ್ಜನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಮಾಡಲಿ, ಇಲ್ಲದೆ ಹೋದರೆ ಹಾಗೇನೂ ಸಹ ನಾವುಗಳು ಈ ಧ್ಯಾನವನ್ನು ಮಾಡಬಹುದು. ಇಲ್ಲಿ ಅವಕಾಶ ಇದೆ ಅಂತೇಳಿ ನಾವುಗಳನ್ನು ಮಾಡೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನವಾಗಿ ಮಜ್ಜನಕ್ಕೆರವೇ, ಶಾಂತವಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮನು ಹಾಡುವೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮನಗಲದ ಪೂಜೆ ಅನುವಾಯಿತ್ಯನಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿಯಾಗಿ ಮಜ್ಜನವನ್ನು ಮಾಡಿ ತೆಳ್ಳನೆಯ ವಸ್ತ್ರದಿಂದ ಇಷ್ಟಲಿಂಗದ ಮೇಲಿನ ದ್ರವವನ್ನು ಒರೆಸಿರಿ. ದ್ರವವನ್ನು ಒರೆಸಿ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇಟ್ಟುಕೊಂಡು, ಅಂಗಕ್ಕೆ ಆಗಲೇ ಲಿಂಗವನ್ನು ಅಂಗಕ್ಕೆ ಆಗ ವಿಭೂತಿಯನ್ನು ಧರಿಸಿದ್ದೀರಾ, ಈಗ ಲಿಂಗಕ್ಕೆ ವಿಭೂತಿಯನ್ನು ಧರಿಸುವುದು. ನೇರವಾಗಿ ನೆಟ್ಟಗೆ ಕುಳಿತುಕೊಂಡು ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಂಡು ಸಾವಧಾನವಾಗಿ ಬಿಡುವಂತಹ ಸಂದರ್ಭವನ್ನು ತಂದುಕೊಳ್ಳಿರಿ. ಪರಮಾರ್ಥಯುಕ್ತವಾದ ಧ್ಯಾನಯುಕ್ತವಾದ ಉಸಿರಾಟ, ಶಿವಯೋಗದ ಉಸಿರಾಟ. ಲಿಂಗಾಂಗದ ಈ ಮಾಟ ನಮಗೆ ಒಂದು ಹಂತದಲ್ಲಿ ಒಡನಾಟವಾಗಿ ಒಳ ನೋಟವನ್ನು ನೀಡುವಂತಹ ಸಾಧ್ಯತೆ ಇದೆ. ಈಗ ಲಿಂಗ ನಿರೀಕ್ಷಣೆಯ ಜೊತೆಯಲ್ಲಿ ಪ್ರಾಣಾಯಾಮಕ್ಕೆ ಸಮಾನವಾಗಿರುವಂತಹ ಉಸಿರಾಟ.
ಹೀಗೆ ದೃಷ್ಟಿ ಧ್ಯಾನವನ್ನು ಮಾಡಿ ದೃಷ್ಟಿ ಧ್ಯಾನದ ಜೊತೆಯಲ್ಲಿ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಪೂಜೆಯ ಮಾಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ, ಶಿವ ತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿ ನಲಿದಾಡುವುದು, ಭಕ್ತಿ ಸಂಭಾಷಣೆ ಮಾಡುವುದು, ನಮ್ಮ ಕೂಡಲ ಸಂಗನ ಕೂಡುವುದಯ್ಯ, ಮಾಡುವುದು, ನೋಡುವುದು, ಕೂಡುವುದು. ಒಂದು ಕ್ಷಣ ಎಲ್ಲರೂ ಕಣ್ಗಳನ್ನು ಮುಚ್ಚಿ ಧ್ಯಾನಾಸಕ್ತರಾಗಿರಿ. ಆಗಲೇ ಮಾಡಿದ್ದು ಇಷ್ಟಲಿಂಗದ ಅನುಸಂಧಾನ, ಈಗ ಮಾಡುವುದು ಪ್ರಾಣಲಿಂಗದ ಅನುಸಂಧಾನ. ಈ ಹಂತದಲ್ಲಿ ಅನುದಿನಗಳೆಂಬುವು ಪ್ರಣತೆಯಾಗಿ, ಈ ಜೀವನವೇ ಒಂದು ಪ್ರಣತೆ, ಕಾಲವೇ ಒಂದು ಪ್ರಣತೆ, ವರುಷಗಳೆಲ್ಲವೂ ಭಕ್ತಿಯಾಗಿ, ಅನುದಿನ ಅನ್ನುವಂಥದ್ದು ಪ್ರಣತೆಯಾದರೆ ವರ್ಷವು ಭಕ್ತಿಯಾಗಿ, ಜೀವ ಜಾತಿಯ ಬೆಳಗಿನ ಬೆಳಗ ಬೆಳಕಿನಲ್ಲರಸಬೇಕು, ಜೀವ ಜಾತಿಯ ಬೆಳಗಿನ ಬೆಳಗ ಬೆಳಕಿನಲ್ಲರಸಬೇಕು, ಹುಡುಕಬೇಕು ಬೆಳಕನ್ನು. ಈ ದಿನಗಳು, ಈ ವರ್ಷಗಳು, ಈ ಸಾಧನೆಗಳ ಮುಖಾಂತರವಾಗಿ ಪ್ರಕಾಶವನ್ನು ಹುಡುಕಬೇಕು, ಪ್ರಕಾಶವೇ ಆಗಬೇಕು. ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು. ಪ್ರಕಾಶ, ಶಿವಯೋಗವೆಂಬ ಪ್ರಕಾಶ, ತತ್ವವೆಂಬ ಪ್ರಕಾಶ, ಬಸವ ಸಂದೇಶ, ಲಿಂಗ ಸಂದೇಶ, ಅಂತಸ್ಸಾಕ್ಷಿ, ಅರಿವು ಹೇಳಿದಂತೆ ನಾವುಗಳು ನಡೆಯುವಂತಹ ಸಂದರ್ಭವನ್ನು ತಂದುಕೊಳ್ಳಬೇಕು. ಬೆಳಗುಳ್ಳಲ್ಲಿ ಆತ ನಿಲ್ಲಿಸಿದಂತೆ ಇರಬೇಕು. ನೋಡಿ, ಇದು ನಮ್ಮ ಆತ್ಯಂತಿಕವಾಗಿರುವಂಥ ಒಂದು ಸಾಧನೆ. ಇಟ್ ಈಸ್ ಅವರ್ ಅಲ್ಟಿಮೇಟ್ ಅಚೀವ್ಮೆಂಟ್. ಬೆಳಗುಳ್ಳಲ್ಲಿ ಆತ ನಿಲ್ಲಿಸಿದಂತೆ ಇರಬೇಕು, ಆತ ನಡೆಸಿದಂತೆ ನಡೆಯಬೇಕು. ಈ ಕಾಲ, ಈ ಬದುಕು, ಈ ಪರಿಸರ, ಜವಾಬ್ದಾರಿ, ನಾವು ಮಾಡಿಕೊಂಡಂತಹ ಒಪ್ಪಂದಗಳು, ಇವೆಲ್ಲವುಗಳು ಅವುಗಳನ್ನು ಕರ್ತವ್ಯವನ್ನು ಮಾಡಿ ಆತ ನಡೆಸಿದಂತೆ, ಆತ ನುಡಿಸಿದಂತೆ ಇವುಗಳನ್ನೆಲ್ಲ ನಿಭಾಯಿಸ್ತಾ ಹೋಗಬೇಕು. ಎಣ್ಣೆ ಎಂಬ ಜೌವನ ಸವೆಯದ ಮುನ್ನ, ಜೌವನ ಅಂದರೆ ಈ ಜೀವನ, ಯೌವನ, ಎಣ್ಣೆ ಎಂಬ ಜೌವನ ಸವೆಯದ ಮುನ್ನ ಶರೀರದಲ್ಲಿರುವಂತಹ ಶಕ್ತಿ ಹ್ರಾಸವಾಗುವುದಕ್ಕಿಂತ ಮುನ್ನ ನಾವುಗಳು ಈ ಶಿವಯೋಗವನ್ನು ಆರಾಧಿಸಬೇಕು. ಬೆಳಗು ಕತ್ತಲೆಯಾಗುವ ಮುನ್ನ, ನೋಡಿ, ಬೆಳಗು ಕತ್ತಲೆಯಾಗುವ ಮುನ್ನ, ಅಂಧಕಾರ ಆವರಿಸುವ ಮುನ್ನ ಈ ಶಿವಯೋಗವನ್ನು ಸಾಧಿಸಬೇಕು, ಆನಂದಿಸಬೇಕು. ರೇಕಣ್ಣ ಪ್ರಿಯ ನಾಗಿನಾಥನ ಬೆಳಗಿನಲ್ಲರಸಬೇಕು. ಬಹುರೂಪಿ ಚೌಡಯ್ಯನವರು ಕಟ್ಟಿಕೊಡುವಂತಹ ಈ ವಚನದ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳುತ್ತಾ
ಭಾವವನ್ನು ದಾಟು ಬಯಲಿಗೆ ಬನ್ನಿ. ಆ ಬಯಲ ಮೂರ್ತಿಯ ದರ್ಶನವನ್ನು ಮಾಡಿಕೊಂಡು ಅಖಂಡ ರೂಪಾಯ ನಮಃ. ಭಾವದಿಂದ ಬಯಲಿಗೆ ಒಂದು, ಬಯಲಿಂದ ನಾವೊಂದು ಪ್ರಾಣಕ್ಕೆ ಬರೋಣ. ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗ. ಈ ಭಾವನೆಯ ಜೊತೆಯಲ್ಲಿ ಅನುಸಂಧಾನ ಮಾಡುವುದು. ಪ್ರಾಣಲಿಂಗಯ್ಯ ನಮ್ಮ ಆಂತರ್ಯದಲ್ಲಿ ನೆಲೆಸಿದ್ದಾನೆ, ಅಡಗಿದ್ದಾನೆ ಅನ್ನುವಂಥ ಭಾವನೆಯ ಜೊತೆಯಲ್ಲಿ ಎಲ್ಲದನ್ನೂ ನಾವುಗಳು ಆತನಿಗೆ ಸಮರ್ಪಣೆ ಮಾಡುತ್ತಾ, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡನ್ನ ಎಲ್ಲದನ್ನು ಈಗ ಹೇಳಿ. ಹೃದಯ ರೂಪಾಯ ನಮಃ. ಪ್ರಾಣದಿಂದ ಈಗ ಕಣ್ಗಳಿಗೆ ಬನ್ನಿ. ಕಣ್ಣು, ನೇತ್ರ, ನೇತ್ರವೇ ಕಣ್ಣು, ಅಲ್ಲಿದೆ ಪ್ರಕಾಶ. ಕಂಗಳಲ್ಲಿ ಪ್ರಕಾಶವಿದೆ. ಮೂರನೆಯ ಕಣ್ಣು ಜ್ಞಾನದ ಕಣ್ಣು, ಒಳಗಣ್ಣು. ಮಧ್ಯದ ಮುಖಾಂತರವಾಗಿ ಅದು ಜಾಗೃತವಾಗಲಿ. ಈಗ ಹೇಳಿ. ನೇತ್ರರೂಪಾಯ ನಮಃ. ಹೀಗೆ ಭಾವಸ್ಥಳ, ಹೃದಯಸ್ಥಳ, ಪ್ರಾಣಸ್ಥಳ, ನೇತ್ರಸ್ಥಳ, ನಂತರದಲ್ಲಿ ಕರಸ್ಥಳಕ್ಕೆ ಬನ್ನಿ. ಭಾವಲಿಂಗಾಯ ನಮಃ. ಪ್ರಾಣಲಿಂಗಾಯ ನಮಃ. ಇಷ್ಟಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಕ್ಕೆ ಕಲ್ಯಾಣವಾಗಲಿ. ಸರ್ವ ಜೀವಿಗಳ ಸಂಕಷ್ಟ ನಿವಾರಣೆಯಾಗಲಿ. ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ನೆಲೆಸಲಿ. ಕೊರೋನಾ ವೈರಾಣು ಈ ಜಗತ್ತಿನಿಂದ ದೂರ ದೂರ ಹೋಗಲಿ. ಸರ್ವರಿಗೂ ಶುಭವಾಗಲಿ, ಲೇಸಾಗಲಿ, ಮಂಗಳವಾಗಲಿ. ಶರಣು ಶರಣಾರ್ಥಿ. ಇಲ್ಲಿವರೆಗೆ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಧ್ಯಾನವನ್ನು ಮಾಡಿ ಆಸ್ವಾದನೆಯನ್ನು ಮಾಡಿದರೆ, ಧ್ಯಾನದ ಆಸ್ವಾದನೆ. ಈಗ ಬಸವ ಜಲ, ನೀರಿನಲ್ಲಿ ಬಸವ ಅಂತ ಬರೆದ ಬಸವ ಜಲವಾಗುತ್ತದೆ. ಕರುಣಾ ಜಲವೇ ಗುರುಪಾದೋದಕ.
ವಿನಯ ಜಲವೇ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಅದನ್ನು ಭಕ್ತಿ ಭಾವನೆಯಿಂದ ಸೇವಿಸಿ ಲಿಂಗದ ಮೇಲಿನ ದ್ರಾವನ್ನೆಲ್ಲ ಒರೆಸಿ ಮತ್ತು ವಿಭೂತಿಯನ್ನು ಧರಿಸಿ ಕರಡಿಗೆಯಲ್ಲಿ ಸಜ್ಜಿಕೆಯಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಳ್ಳುವುದು. ಈ ಶಿವಯೋಗದಿಂದ ನೀವು ಏನು ಅನುಭವಿಸಿದಿರಿ, ಎಂಥ ಅನುಭವ ನಿಮಗೆ ಆಯಿತು, ಇದರ ಪರಿಣಾಮ ಪ್ರಭಾವ ಅದನ್ನು ಕೂಡ ನೀವುಗಳು ಹಂಚಿಕೊಳ್ಳಬಹುದು. ಈ ಏನು ಅನುಭವ ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದನ್ನು ಕೂಡ ನೀವುಗಳು ಹಂಚಿಕೊಳ್ಳಬಹುದು, ಶೇರಿಂಗ್ ಮಾಡ್ಕೋಬಹುದು ಅನ್ನುವಂಥ ಚಿಂತನೆ ಮತ್ತು ಶಿವಯೋಗದ ಸಾಧನೆ ಪ್ರಾತ್ಯಕ್ಷಿಕೆ ಎರಡನ್ನೂ ಕೂಡ ನಾವುಗಳು ನಿಮ್ಮಗಳ ಒಳಿತಿಗಾಗಿ, ಸರ್ವರ ಒಳಿತಿಗಾಗಿ ಈ ರೀತಿಯಾಗಿ ಅನುಸರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಒಂದು ವಿಶೇಷ ಅಂತ ಭಾವಿಸುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವರಿಗೂ ಶರಣಾರ್ಥಿಗಳು.